ಹಾಯ್ ಎವ್ರಿವನ್, ವೆಲ್ಕಮ್ ಟು ರಚನಾ ಟೆಕ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಿರೋ ಟಾಪಿಕ್ ಯಾವುದಂತ ಹೇಳಿದ್ರೆ ಆಟೋ ಮೇಲ್ ಟು ಕಸ್ಟಮರ್. ಪ್ರೀವಿಯಸ್ಲಿ ನೀವು ಹೇಗೆ ಮಾಡ್ತಾ ಇರ್ತೀರಾ ಅಂದರೆ ಫಸ್ಟ್ PDF ಅಲ್ಲಿ ಸೇವ್ ಮಾಡ್ಕೋತೀರಾ, ಅದಾದಮೇಲೆ ನೀವು ಮೇಲಲ್ಲಿ ಕಸ್ಟಮರ್ಗೆ ಕಳಿಸ್ತೀರಾ ಅಲ್ವಾ. ಸೊ ಇದು ನಿಮಗೆ ಡಬಲ್ ವರ್ಕ್. ಸೊ ಅದ್ರ ಬದಲು ನಾವು ಡೈರೆಕ್ಟಾಗಿ ಟ್ಯಾಲಿಯಿಂದನೇ ಕಸ್ಟಮರ್ಗೆ ಇನ್ವಾಯ್ಸ್ ಕಳಿಸ್ಬೋದು. ಅದನ್ನು ಹೇಗೆ ಅಂತೇಳಿ ನೋಡೋಣ. ಈ ಥರ ನಾವು ಕಸ್ಟಮರ್ಗೆ ಇನ್ವಾಯ್ಸ್ ಆಟೋಮ್ಯಾಟಿಕ್ಕಾಗಿ ಕಳಿಸ್ಬೇಕಂತ ಹೇಳಿದ್ರೆ ನಾವು ಕಸ್ಟಮೈಸೇಷನ್ ಮಾಡಿಸ್ಕೋಬೇಕಾಗತ್ತೆ. ಕಸ್ಟಮೈಸ್ಡ್ TDLನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಟ್ಯಾಲಿಗೆ. ಆ TDLನ ಕಾನ್ಫಿಗರ್ ಮಾತ್ರ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇಲ್ಲಿ ಆಟೋಮೇಲ್ ಸೆಟ್ಟಿಂಗ್ಸ್ ಅಂತ ಇದೆ. ಇಲ್ಲಿ ನಮಗೆ ಮಲ್ಟಿಪಲ್ ಸರ್ವರ್ ಇರುತ್ತೆ. ಜಿಮೇಲು, ಹಾಟ್ಮೇಲು, ಔಟ್ಲುಕ್ಕು, ಯಾಹೂ ಮೇಲು. ನಮ್ದು ಯಾವುದಿದೆ ಸರ್ವರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂದು ಇಲ್ಲಿ ಜಿಮೇಲ್ ಇದೆ, ಸೊ ನಾನಿಲ್ಲಿ ಜಿಮೇಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ನಿಮ್ಮ ಯಾವ ಮೇಲ್ ಐ ಡಿಯಿಂದ ಕಸ್ಟಮರ್ಗೆ ಹೋಗಬೇಕು ಇನ್ವಾಯ್ಸು, ಆ ಮೇಲ್ ಐ ಡಿನ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಎರಡರಲ್ಲೂ ಸೇಮ್ ಮೇಲ್ ಐ ಡಿನೇ ಮೆನ್ಷನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಅಂದರೆ ನಿಮ್ಮ ಮೇಲ್ ಪಾಸ್ವರ್ಡ್ ಅಲ್ಲ, ಇದು 2-ವೇ ಪಾಸ್ವರ್ಡು. 2-ವೇ ಪಾಸ್ವರ್ಡ್ನ ನಾವಿಲ್ಲಿ ಹಾಕ್ಕೊಳ್ಳೋಣ. ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ PDF ಡಾಕ್ಯುಮೆಂಟ್ ಕಾನ್ಫಿಗರೇಷನ್ ಅಂತ ಇದೆಯಲ್ಲ, ಇಲ್ಲಿ ಎನೇಬಲ್ ಮೇಲಿಂಗ್ನ ಎಸ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ 2-ವೇ ಪಾಸ್ವರ್ಡ್ ಅಂದರೆ ಏನಂತೇಳಿ ತೋರಿಸ್ಬಿಡ್ತೀನಿ ನಿಮಗೆ. ನಿಮ್ಮ ಮೇಲ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೇಲ್ ಓಪನ್ ಮಾಡಿ ಆದಮೇಲೆ ನೆಕ್ಸ್ಟು ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಾದಮೇಲೆ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸರ್ಚ್ ಆಪ್ಷನ್ ಸಿಗುತ್ತೆ. ಇಲ್ಲಿ ಆ್ಯಪ್ ಪಾಸ್ವರ್ಡ್ ಅಂತ ಸರ್ಚ್ ಮಾಡಿ. ಆ್ಯಪ್ ಪಾಸ್ವರ್ಡ್ ಅಂತ ಸರ್ಚ್ ಮಾಡಿದ್ರೆ, ಅಥವಾ ಜಸ್ಟ್ ಆ್ಯಪ್ ಅಂತ ಸರ್ಚ್ ಮಾಡಿ, ಇಲ್ಲಿ ಆ್ಯಪ್ ಪಾಸ್ವರ್ಡ್ಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ಜಿಮೇಲ್ದು ಪಾಸ್ವರ್ಡು, ಲಾಗಿನ್ ಪಾಸ್ವರ್ಡು. ಆ ಪಾಸ್ವರ್ಡ್ನ ಹಾಕೊಳ್ಳಿ. ನೆಕ್ಸ್ಟ್ ಪಾಸ್ವರ್ಡ್ ಹಾಕಿದ್ಮೇಲೆ ಇಲ್ಲಿ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ. ಇಲ್ಲಿ ಆ್ಯಪ್ ನೇಮ್ ಏನಾದರೂ ಕೊಡಿ. ನಾನಿಲ್ಲಿ ಟ್ಯಾಲಿ ಅಂತ ಕೊಡ್ತೀನಿ. ಟ್ಯಾಲಿ ಅಂತ ಕೊಟ್ಟು ಕ್ರಿಯೇಟ್ ಅಂತ ಕೊಡ್ತೀನಿ. ಜನ್ರೇಟ್ ಆಗುತ್ತೆ. ನೆಕ್ಸ್ಟ್ ಇದನ್ನು ನೀವು ಕಾಪಿ ಮಾಡಿಕೊಂಡು ಎಲ್ಲಾದರೂ ನೋಟ್ ಪ್ಯಾಡಲ್ಲಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಸೊ ಇದನ್ನು ಕಾಪಿ ಮಾಡಿಕೊಂಡೆ. ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇದು ಒನ್ ಟೈಮ್ ಅಷ್ಟೇ. ನಾವು ಫಸ್ಟ್ ಸೆಟ್ಟಿಂಗ್ ಮಾಡ್ತೀವಲ್ಲ ಆವಾಗ ಹಾಕಿದ್ರೆ ಸಾಕು, ಪ್ರತಿ ಸಲ ಹಾಕೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಇಲ್ಲಿ ಎನೇಬಲ್ ಮೇಲಿಂಗು ಎಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೆಕ್ಸ್ಟು ನಾವು ಟ್ರಾನ್ಸಾಕ್ಷನ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಪೇಮೆಂಟ್ ಕಳಿಸ್ಬೇಕಾ, ನಿಮ್ಮ ರಿಕ್ವೈರ್ಮೆಂಟ್ ಹೆಂಗಿದೆ ಆ ಥರ. ಔಟ್ಸ್ಟ್ಯಾಂಡಿಂಗ್ಸ್ ಪೇಮೆಂಟ್ ಕಳಿಸ್ಬೇಕಾ, ಸೇಲ್ಸ್ ಕಳಿಸ್ಬೇಕಾ, ಅಥವಾ ಕೊಟೇಶನ್ ಕಳಿಸ್ಬೇಕಾ. ಸೊ ಇದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೇಲ್ಸ್ ಆರ್ಡರು ಅಥವಾ ಪ್ರೊಫಾರ್ಮಾ ಇನ್ವಾಯ್ಸ್ ಕಳಿಸ್ಬೇಕಾ, ಇದನ್ನು ನೀವಿಲ್ಲಿ ಟ್ರಾನ್ಸಾಕ್ಷನ್ ಯಾವುದಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ ಪೇಮೆಂಟ್ ಅಂತ ಒಂದು ಟ್ರಾನ್ಸಾಕ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 3 ಟೈಪ್ಸ್ ಇದೆ. ಒಂದು ವಿತ್ ಕನ್ಫರ್ಮೇಷನ್, ಅಂದರೆ ನಾವು ಇನ್ವಾಯ್ಸ್ನ ಸೇವ್ ಮಾಡುವಾಗ ಕೇಳುತ್ತೆ ಮೇಲ್ ಕಳಿಸ್ಬೇಕಾ ಅಂತ ಕೇಳುತ್ತೆ, ಅದೊಂದು. ಇನ್ನೊಂದು ವಿತ್ ನೋ ಕನ್ಫರ್ಮೇಷನು, ಅಂದರೆ ಏನು ಕನ್ಫರ್ಮೇಷನ್ ಕೇಳಿದ ಡೈರೆಕ್ಟ್ ನಾವು ಇನ್ವಾಯ್ಸ್ ಸೇವ್ ಮಾಡ್ತಾ ಇರುವಾಗಲೇ ಕಸ್ಟಮರ್ಗೆ ಮೇಲ್ ಹೋಗುತ್ತೆ. ಇನ್ನೊಂದು ಮ್ಯಾನ್ಯಲ್ಲು, ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಇದು ಮೂರನ್ನು ನಾವು ನೋಡೋಣ. ಫಸ್ಟ್ನೇದನ್ನು ನಾನು ವಿತ್ ಕನ್ಫರ್ಮೇಷನ್ ಅಂತಲೇ ಕೊಡ್ತೀನಿ. ಇಲ್ಲಿ ಸಬ್ಜೆಕ್ಟಲ್ಲಿ ನಾವು ಸಬ್ಜೆಕ್ಟ್ ಹಾಕೋಬಹುದು. ನಿಮ್ಗೆ ಏನು ಬೇಕೋ ಆ ಸಬ್ಜೆಕ್ಟ್ ಹಾಕೊಳ್ಳಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬಾಡಿ ಮೆಸೇಜನ್ನು ಸಹ ಹಾಕ್ಬೋದು. ನಾನಿಲ್ಲಿ ಜಸ್ಟ್ ಪ್ಲೀಸ್ ಫೈಂಡ್ ಅಟ್ಯಾಚ್ಡ್ ಕಾಪಿ ಅಂತ ಹೇಳಿ ಹಾಕಿದ್ದೀನಿ ಅಷ್ಟೇ. ಇದು ಒಂದು ವಿತ್ ಕನ್ಫರ್ಮೇಷನು ಪೇಮೆಂಟು. ನೆಕ್ಸ್ಟು ಸೇಲ್ಸು ನೋ ಕನ್ಫರ್ಮೇಷನ್. ಇದಕ್ಕೆ ಕನ್ಫರ್ಮೇಷನ್ ಏನು ಕೇಳಲ್ಲ, ಡೈರೆಕ್ಟಾಗಿ ಇನ್ವಾಯ್ಸ್ ಶೇರ್ ಆಗುತ್ತೆ. ಓಕೆನಾ? ಸೇಮ್ ಸಬ್ಜೆಕ್ಟ್ ಬಾಡಿ ಮೆಸೇಜು ಅಕಾರ್ಡಿಂಗ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಕೊಟೇಶನ್ನು ಮ್ಯಾನ್ಯುಯಲಿ ಸೆಂಡ್ ಆಗಲಿ ಅಂತೇಳಿ ಸೆಟ್ ಮಾಡಿದ್ದೀನಿ. ಸೊ ಇದನ್ನು ನೋಡೋಣ ಯಾವ ಥರ ವರ್ಕ್ ಆಗತ್ತೆ ಅಂತೇಳಿ. ಇವಾಗ ಸೇವ್ ಮಾಡಿದೆ. ಸೇವ್ ಮಾಡಿ ಆದಮೇಲೆ ಇನ್ವಾಯ್ಸ್ ಓಪನ್ ಮಾಡ್ತೀನಿ. ಫಸ್ಟು ನಾನು ಪೇಮೆಂಟ್ ಓಪನ್ ಮಾಡ್ತೀನಿ. ಪೇಮೆಂಟ್ ಓಪನ್ ಮಾಡ್ತೀನಿ. ಫಸ್ಟು ನಾವು ಇನ್ವಾಯ್ಸ್ ಕಳ್ಸೋದಕ್ಕಿಂತ ಮುಂಚೆ ನಮ್ಮ ಕಸ್ಟಮರ್ ಡೀಟೇಲ್ಸ್ ಏನಿರುತ್ತೆ ಇಲ್ಲಿ ನಾವು ಮೇಲ್ ಐ ಡಿನ ಮೆನ್ಷನ್ ಮಾಡಿರಬೇಕು. ಮೇಲ್ ಐ ಡಿ ಮೆನ್ಷನ್ ಮಾಡಿಲ್ಲ ಅಂದರೆ ಆಟೋ ಮೇಲ್ ಹೋಗಲ್ಲ. ಸೊ ಅದರಿಂದ ಫಸ್ಟು ನಾವು ಮೇಲ್ ಐ ಡಿನ ಮೆನ್ಷನ್ ಮಾಡ್ಕೊಳ್ಳೋಣ. ಮೇಲ್ ಐ ಡಿ ಎಲ್ಲಿ ಮೆನ್ಷನ್ ಮಾಡಬೇಕಂದ್ರೆ ಇಲ್ಲಿ ಪ್ರೊವೈಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅದನ್ನು ಇಲ್ಲಿ ಎಸ್ ಮಾಡ್ಕೋಬೇಕು. ಎಸ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾವು ಮೇಲ್ ಐ ಡಿನ ಮೆನ್ಷನ್ ಮಾಡಬೇಕು. ಇಲ್ಲಿ
ಇಲ್ಲಿದೆಯಲ್ಲ ಇಮೇಲ್ ಅಂತೇಳಿ, ಅಲ್ಲಿ ನಾವು ಮೇಲ್ ಐ ಡಿನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನಾನು ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡಿ ಆದಮೇಲೆ ಇನ್ವಾಯ್ಸ್ನೇ ಸೇವ್ ಮಾಡ್ತೀನಿ. ಆವಾಗ ಕೇಳುತ್ತೆ ಕನ್ಫರ್ಮೇಷನ್ನು ಕೇಳ್ತಾ ಇದೆ, ಸೆಂಡ್ ಮಾಡಲ ಮೇಲ್ ಅಂತೇಳಿ. ನಾನು ಎಸ್ ಅಂತ ಕೊಡ್ತೀನಿ. ಎಸ್ ಅಂತ ಕೊಟ್ಟಾಗ ಇನ್ವಾಯ್ಸು ನಾನೇನು ಕಸ್ಟಮರ್ದು ಮೇಲ್ ಐ ಡಿ ಹಾಕಿದೆ ಆ ಮೇಲ್ ಐ ಡಿಗೆ ಇನ್ವಾಯ್ಸ್ ಹೋಗಿರುತ್ತೆ. ಓಕೆನಾ. ನೆಕ್ಸ್ಟು ಅದನ್ನು ತೋರಿಸ್ತೀನಿ ಇನ್ವಾಯ್ಸ್ ಬಂದಿದೆಯಾ ಇಲ್ವಾ ಅಂತ ಹೇಳಿ. ಒನ್ಸ್ ಲೋಡ್ ಆಗಲಿ. ನೋಡಿ ಇವಾಗ 1/8 ಕಳಿಸಿರೋದು ಇನ್ವಾಯ್ಸು ಬಂದಿದೆ. ಓಕೆನಾ. ನೆಕ್ಸ್ಟು ಸೇಲ್ಸ್ ನೋಡೋಣ. ಸೇಲ್ಸು ಇದು ಏನು ಕನ್ಫರ್ಮೇಷನ್ ಕೇಳಿದ ಡೈರೆಕ್ಟಾಗಿ ಶೇರ್ ಆಗುತ್ತೆ. ನೋಡಿ ಎಕ್ಸ್ಪೋರ್ಟಿಂಗ್ ಟು PDF ಅಂತ ಬರ್ತಾ ಇದೆ, ಅಂದರೆ ಇದು ಇನ್ವಾಯ್ಸು ಕಸ್ಟಮರ್ಗೆ ಶೇರ್ ಆಗ್ತಾ ಇದೆ ಅಂತ ಹೇಳಿ. ಮತ್ತೆ ಓಪನ್ ಮಾಡೋಣ ಮೇಲು. ಸೊ 1/9 ಇವಾಗ ಕಳಿಸಿರೋದು ಬಂದಿದೆ. ಓಕೆನಾ. ಮತ್ತು ನೆಕ್ಸ್ಟು ಇನ್ನೊಂದು ಕೊಟೇಶನ್ ಅಂತ ಮಾಡಿದ್ವಲ್ಲ ಮ್ಯಾನ್ಯುಯಲ್ ಇದು. ಓಕೆನಾ. ಇದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಕಳಿಸ್ಲಾ ಅಂತಲೂ ಕೇಳಲ್ಲ ಅಥವಾ ಡೈರೆಕ್ಟಾಗೂ ಹೋಗಲ್ಲ, ನಾವೇ ಸೆಲೆಕ್ಟ್ ಮಾಡಿ ಕಳಿಸ್ಬೇಕು. ಒನ್ಸ್ ನಿಮ್ಮದು ಇನ್ವಾಯ್ಸ್ ಎಲ್ಲ ಎಂಟ್ರಿ ಕಂಪ್ಲೀಟ್ ಆದಮೇಲೆ ರೈಟ್ ಸೈಡಲ್ಲಿ ಇಲ್ಲಿ ಸೆಂಡ್ ಇಮೇಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವಾಗ ಕೇಳುತ್ತೆ ಕಳಿಸ್ಲಾ ಇನ್ವಾಯ್ಸ್ ಅಂತೇಳಿ. ಸೊ ಅವಾಗ ನಾವು ಎಸ್ ಅಂತ ಕೊಟ್ಟರೆ ಆವಾಗ ಇನ್ವಾಯ್ಸು ಶೇರ್ ಆಗುತ್ತೆ. ನಿಮಗೆ ಇನ್ವಾಯ್ಸ್ ಶೇರ್ ಮಾಡಬೇಕಂದ್ರೆ ಮೇಯ್ನ್ಲಿ ನೀವು ಫಸ್ಟು ಕಸ್ಟಮರ್ದು ಡೀಟೇಲ್ಸಲ್ಲಿ ಅವರ ಮೇಲ್ ಐ ಡಿನ ಮೆನ್ಷನ್ ಮಾಡಿರಬೇಕು. ಓಕೆನಾ. ಸೊ ಇದೊಂದ್ಸಲ ಚೆಕ್ ಮಾಡೋಣ ಬಂದಿದೆಯಾ ಅಂತೇಳಿ. ಬಂದಿದೆ 1/10. ಓಕೆನಾ. ಇದೇ ಥರ ಸಿಂಪಲ್ಲಾಗಿ ನಾವು ಅಂದರೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು, ಅಂದರೆ ಸ್ವಲ್ಪ ಟೈಮ್ ತೊಗೊಳತ್ತಲ್ವಾ, ನಾವು PDF ಅಲ್ಲಿ ಸೇವ್ ಮಾಡಬೇಕು ಮತ್ತು ಅದನ್ನು ಮೇಲ್ ಓಪನ್ ಮಾಡಿ ಕಳಿಸ್ಬೇಕಂದ್ರೆ. ಸೊ ಅದ್ರ ಬದಲು ಬೆಟರ್ ನಾವು ಈ ಥರ ಮಾಡ್ಕೋಬೋದು. ಆವಾಗ ನಮಗೆ ಟೈಮು ಸೇವ್ ಆಗುತ್ತೆ, ಕ್ವಿಕ್ಕಾಗೂ ಕೆಲಸ ಆಗುತ್ತೆ, ಮತ್ತು ಟ್ರ್ಯಾಕಿಂಗ್ ಇರುತ್ತೆ ಯಾರ್ಯಾರಿಗೆ ಕಳಿಸಿದ್ದೀವಿ ಅಂತ ಹೇಳಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತಲ್ವಾ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಿಗಾದರೂ ಈ ಆಟೋ ಮೇಲ್ ಕಸ್ಟಮೈಸ್ಡ್ TDL ರಿಕ್ವೈರ್ಮೆಂಟ್ ಇತ್ತಂದರೆ ನಾನು ಸ್ಕ್ರೀನ್ ಮೇಲೆ ನಂಬರು ಮತ್ತು ಮೇಲ್ ಐ ಡಿ ಎರಡನ್ನೂ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.